ವೆಲ್ಕಮ್ ಟು ಮೈ ಚಾನಲ್ ಮನಸಾರೆ ಕನ್ನಡ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂಥ ಒಂದು ಕಾಯಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕಾಯನ್ನು ಗುಳಕಾಯಿ ಅಂತಾರೆ, ಹಾಗೂ ಮಟ್ಟುಗುಳ್ಳ ಅಂತ ಕೂಡ ಕರೀತಾರೆ. ಹಸಿರು ಬಣ್ಣದ ಈ ಕಾಯಿ ಗೋಲಾಕಾರದಲ್ಲಿ ಇರೋದ್ರಿಂದ ಗುಲ್ಲ ಅಂತ ಕರೀತಾರೆ. 400 ವರ್ಷಗಳಿಂದ ಇದನ್ನು ಬೆಳೆಯಲಾಗುತ್ತಿದೆ. ಉಡುಪಿ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೀತಾರೆ. ಇದನ್ನು ಸಾಂಬಾರ್ಗೆ ಯೂಸ್ ಮಾಡ್ತಾರೆ. ತರಕಾರಿ ಜೊತೆಯಲ್ಲಿ ಇದನ್ನು ಬೇಯಿಸಿ ಕೂಡ ತಿಂತಾರೆ. ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ಕೆಮ್ಮು ಮತ್ತು ಕಫಕ್ಕೆ ರಾಮಬಾಣ ಆಗಿದೆ. ಹಾಗಾಗಿ ಇವತ್ತು ಕೆಮ್ಮಿಗೆ ನಾವು ಇದರಿಂದ ಒಂದು ರೆಸಿಪಿಯನ್ನು ಮಾಡೋದನ್ನು ನೋಡೋಣ. ಮೊದಲಿಗೆ ಕೆಂಡವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಕೆಂಡದಲ್ಲಿ ಆ ಕಾಯನ್ನು ಬೇಯಿಸಬೇಕು. ಅದಕ್ಕೆ ನಾನಿಲ್ಲಿ ಈಗ ಕೆಂಡನ ಮಾಡ್ಕೊತಾ ಇದ್ದೀನಿ. ಇದು ಬದನೆಕಾಯಿಯ ಜಾತಿಯ ಒಂದು ಸಸ್ಯ. ಇದು ಏನಪ್ಪ ಅಂತಂದರೆ ಸೇಮ್ ಬದನೆಕಾಯಿ ಉದ್ದ ಇರುತ್ತೆ, ಆದರೆ ಇದು ಬಂದು ರೌಂಡಿಗಿರುತ್ತೆ, ಚಿಕ್ಕ ಚಿಕ್ಕ ಗಾತ್ರದಲ್ಲಿರುತ್ತೆ, ಮತ್ತು ಕಾಯಾಗೆ ಇರುತ್ತೆ. ಇದು ಹಸಿರಾಗಿರುತ್ತೆ. ಇದು ಎಲ್ಲ ಭಾಗಗಳಲ್ಲೂ ಕೂಡ ಹೆಚ್ಚಾಗಿ ಕಂಡುಬರುವುದಿಲ್ಲ. ಇದು ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ನಾವು ಕಾಣಬಹುದು. ಸಾಮಾನ್ಯವಾಗಿ ಇದನ್ನು ಉಡುಪಿಯಲ್ಲಿ ಹೆಚ್ಚಾಗಿ ಬೆಳೀತಾರೆ. ನೋಡಿ, ಕೆಂಡ ಆದಮೇಲೆ ನಾವು ಇದನ್ನು ಕಾಯಿಗಳನ್ನು ಈ ಥರ ಕೆಂಡದಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಅದು ಫುಲ್ಲು ಬ್ಲ್ಯಾಕ್ ಆಗಬೇಕು, ಅಷ್ಟು ಬೇಯಿಸ್ಕೋಬೇಕು. ಯಾಕೆಂದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿರೋದ್ರಿಂದ ಮೇಲ್ಗಡೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಆ ಬ್ಲ್ಯಾಕ್ ಆದ್ರೂ ಕೂಡ ಅದನ್ನು ರ್ಯಾಪರನ್ನು ಆಮೇಲೆ ನಾವು ರಿಮೂವ್ ಮಾಡಿ ಆಮೇಲೆ ಅದನ್ನು ಬಳಸಬೇಕು. ಅದಕ್ಕೆ ಅದೆಲ್ಲ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ಚೆನ್ನಾಗಿ ಕೆಂಡದಲ್ಲಿ ಬೇಯಲಿ. ಅದು ನೋಡಿ, ಈ ಥರ ಆಗಿದೆ, ಈ ಥರ ಬ್ಲ್ಯಾಕ್ ಆಗಿದೆ, ಇನ್ನೂ ಬೇಯಬೇಕು. ಅದೆಲ್ಲಿ ಹಸಿರಾಗಿದೆಯಲ್ಲ, ಹಸಿರಾಗಿರೋದೆಲ್ಲ ಕೂಡ ಬ್ಲ್ಯಾಕ್ ಆಗೋ ಥರ ಬೇಯಿಸ್ಕೊಳ್ಳಿ. ಇವತ್ತು ನಾವು ಮಾಡ್ತಾ ಇರೋಂಥ ರೆಸಿಪಿ ಏನಪ್ಪ ಅಂದರೆ ಕೆಮ್ಮು ಮತ್ತು ಕಫಕ್ಕೆ ಎಷ್ಟು ಉಪಯೋಗಕಾರಿಯಾಗುತ್ತೆ ಅನ್ನೋ ಥರದೊಂದು ರೆಸಿಪಿಯನ್ನು ರೆಡಿ ಮಾಡ್ತಾ ಇದ್ದೀವಿ. ಬೇಯ್ತಾ ಇದೆ, ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಇದೆಲ್ಲ ಬೆಂದಿರೋ ಅಂಥದ್ದು. ಈ ಬೆಂದಿರೋದನ್ನೆಲ್ಲ ಕೆಂಡದಲ್ಲಿ ಬೇಯಿಸಿರೋ ಅಂಥದ್ದನ್ನೆಲ್ಲ ತೊಗೊಂಡು ಒಂದು ಬೌಲ್ಗೆ ಹಾಕೊಂಬಿಡಿ ಎಲ್ಲನೂ. ಇದನ್ನು ಬೇಯಿಸಿ ಆದ ನಂತರ ಏನು ಮಾಡಿ, ಇದಕ್ಕೆ ನೀವು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಮತ್ತು ಸ್ವಲ್ಪ ಉಪ್ಪನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಂದಿರುವಂತಹ ಗುಳಕಾಯನ್ನು ಮೇಲ್ಗಡೆ ಏನು ಬ್ಲ್ಯಾಕ್ ಆಗಿದೆ ಆ ಸಿಪ್ಪೆಯನ್ನೆಲ್ಲ ತೆಗೆದುಬಿಡಿ. ಪ್ರತಿಯೊಂದು ಸಿಪ್ಪೆಯನ್ನು ತೆಗೆದಾಗ ಅದಾದಮೇಲೆ ನಾವು ಬೆಳ್ಳುಳ್ಳಿಯನ್ನು ಹಾಕೋಬೇಕಾಗತ್ತೆ. ಬೆಳ್ಳುಳ್ಳಿಯನ್ನು ಕೂಡ ಚೆನ್ನಾಗಿ ಅದು ಸಮಿಯೋ ಥರ ಚೆನ್ನಾಗಿ ಕುಟ್ಕೊಳ್ಳಿ. ಇದನ್ನು ಮಿಕ್ಸಿಗೆ ಹಾಕ್ಬೋದು, ಆದರೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಅದನ್ನು ನಾವು ಕುಟ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಕೆಂಡದಲ್ಲಿ ಕೂಡ ಬೇಯಿಸಿದ್ದೀವಿ, ಅದೇ ರೀತಿ ಅದನ್ನು ಕುಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಹಾಕೋಬೇಕು. ಇವಾಗ ನಾವು ಗುಳಕಾಯನ್ನು ಹಾಕೋತಾ ಇದ್ದೀವಿ. ಅದನ್ನು ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುಟ್ಟಿದಾಗ ನೋಡಿ ಈ ಥರ ಆಗುತ್ತೆ. ಆ ಬೀಜಗಳಷ್ಟು ಸಮಿಯೋದಿಲ್ಲ, ಆದರೆ ನಮಗೆ ಎಷ್ಟು ಸಮಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಕುಟ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಟಿದ್ರೆ ನಮಗೆ ನೋಡಿ ಹುಣಸೆ ಹಣ್ಣಿದು ಹುಣಸೆ ಹಣ್ಣು ಕೂಡ ಹಾಕೋತಾ ಇದ್ದೀವಿ. ಕೆಮ್ಮು ಮತ್ತು ಕಫಕ್ಕೆ ಬೇಕಾದಂತಹ ಗುಳಕಾಯಿಯ ಖಾರ ರೆಡಿ ಆಗ್ತಾ ಇದೆ. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಜಜ್ಕೊಳ್ಳಿ. ನೋಡಿ, ಈಗ ಗುಳಕಾಯಿ ಖಾರ ರೆಡಿಯಾಗಿದೆ. ಇದನ್ನು ನಾವು ಉಪ್ಸಾರು ಮತ್ತು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಕೂಡ ನಾವು ಬಳಸ್ಬೋದು. ಗುಳಕಾಯಿ ಖಾರ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವೆ. ಧನ್ಯವಾದಗಳು.